ಏನು ಬೇಕಾಗಿಲ್ಲ, ಯಾರ್ದು ಏನು ನಿಮ್ಮ ಬ್ರ್ಯಾಂಡ್ ನೋಡಲ್ಲ, ಇದನ್ನ ನೋಡಲ್ಲ, ನಿಮ್ಮ ಶರ್ಟ್ ನೋಡಲ್ಲ, ಇದು ನೋಡಲ್ಲ. ಹೇಳ್ಬೇಕಾರೆ ನಿಮ್ಮಲ್ಲಿ ಇದ್ದಂಥ ಟ್ಯಾಲೆಂಟ್ ನೋಡಿ ನಿಮ್ಮನ್ನ ಇಷ್ಟಪಡ್ತಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್ ಫ್ರೆಂಡ್ಸ್. ಒಬ್ಬ ಯೂಟ್ಯೂಬರ್ಸ್ ಆಗ್ಬೇಕಿದ್ರೆ ತುಂಬ ಜನ ಏನಂತ ತಿಳ್ಕೊಂಡಿದ್ದಾರೆ ಹೇಳ್ಬೇಕಾರೆಪ್ಪ. ನಾನು ಈಗ ಒಬ್ಬ ಯೂಟ್ಯೂಬರ್ಸ್ ಆಗ್ಬೇಕಾರೆ ಅವ್ರು ಏನಂತ ತಿಳ್ಕೊಂಡಾರೆ, ಈ ಯೂಟ್ಯೂಬರ್ಸ್ ಆಗ್ಬೇಕಾರೆ ಚಲೋ ಅಂತ ಹಿಂದ್ಗಡೆ ಇರುವಂಥ ಬ್ಯಾಕ್ಗ್ರೌಂಡ್ ಬೇಕು, ಮತ್ತು ಅವ್ರ ಕೈಯಲ್ಲಿ ಮೊಬೈಲ್ ಬೇಕು, ಅದು ಮೊಬೈಲ್ ಸಖತ್ತಾಗಿ ಐಫೋನ್ ಬೇಕು, ಮತ್ತು ಅವರಿಗೆ ಕ್ಯಾಮ್ರಾ, ಅರ್ಬಿ, ಹೊಸ ಶರ್ಟು ಇವೆಲ್ಲ ಬೇಕಂತ ತಿಳ್ಕೊಂಡಾರೆ. ಯೂಟ್ಯೂಬರ್ಸ್ ಆಗ್ಬೇಕಾರೆ ಇವೆಲ್ಲ ಬೇಕು, ಮತ್ತು ಅವರಿಗೆ ಇರೋವಂಥ ಒಂದು ರೂಮು ಬೇಕು, ಇನ್ನೂ ಬೇಕು ಅಂತ ತಿಳ್ಕೊಂಡಿದ್ದಾರೆ. ಏನೂ ಇಲ್ಲ, ಯೂಟ್ಯೂಬರ್ಸ್ ಹೇಳ್ಬೇಕಾರೆ ಯೂಟ್ಯೂಬಲ್ಲಿ ಹೇಳ್ಬೇಕಾದ್ರೆ ಕೆಲವಷ್ಟು ರೂಲ್ಸ್ ಏನಂದರೆ, ನೀವು ಇದೇ ಬೇಕು ಅಂತ ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಕೇಳಲ್ಲ. ಹೇಳ್ಬೇಕಾರೆ ಒಬ್ಬ ಯೂಟ್ಯೂಬರ್ಸ್ ಆಗ್ಬೇಕಾರೆ ನಿಮಗೆ ಇದೇ ಬೇಕು ಏನೂ ಇಲ್ಲ. ಹೇಳ್ಬೇಕಾರೆ ಯೂಟ್ಯೂಬಲ್ಲಿ ನಿಮಗೆ ಏನು ಮೊದಲೇ ಫ್ರೆಂಡ್ಸ್ ನಿಮ್ಮ ಮುಂದೆ ಇದ್ದಂಥ, ಈಗ ನಾನು ವಿಡಿಯೋ ನೋಡ್ತಾ ಇದ್ದಾರೆ, ನಾನು ವಿಡಿಯೋ ನೋಡ್ತಾ ಇದ್ದಾರೆ, ನನಗೆ ನೀವು ಒಂದು ಬ್ರ್ಯಾಂಡ್ ನೋಡಿ ಇಷ್ಟ ಆಗಿದ್ದೀರಾ, ಇದು ನೋಡಿ ಇಷ್ಟ ಆಗಿದ್ದೀರಾ? ಇಲ್ಲ, ನಾ ಹೇಳೋ ಕಂಟೆಂಟ್ಸ್ ಇಷ್ಟ ಆಗಿದೆ ನಿಮಗೆ, ನಾ ಹೇಳೋ ಕಂಟೆಂಟ್ಸು, ಮತ್ತು ನಾ ನಿಮಗೆ ನನ್ನಲ್ಲಿ ಇರೋವಂಥ ನನ್ನಲ್ಲಿ ಇದ್ದಂಥ ಟ್ಯಾಲೆಂಟು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಬಿಟ್ಟು ಕೆಲವಷ್ಟು ತುಂಬ ಜನ ಏನಂತ ತಿಳ್ಕೊಂಡಿರ್ತಾರೆ, ಅವರು ಮೇನ್ ಪಾಯಿಂಟ್ ಹೇಳ್ಬೇಕಾದ್ರೆ ಟ್ಯಾಲೆಂಟೇ, ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ನೋಡಿ ಇದು ಮಾಡ್ತಾರೆ. ಹೇಳ್ಬೇಕಾರೆ ನೀವು ಕೆಲವಷ್ಟು ಜನ ಏನಂತ ತಿಳ್ಕೊಂಡಿದ್ದೀರಾ, ಯೂಟ್ಯೂಬಲ್ಲಿ ಅದನ್ನು ಬೇಕು, ಇದನ್ನು ಆ ಸೆಟಪ್ ಬೇಕು, ಈ ಸೆಟಪ್ ಬೇಕು, PC ಸೆಟಪ್ ಬೇಕು, ಮೊಬೈಲ್ ಸೆಟಪ್ ಬೇಕು, ದೊಡ್ಡ ಕ್ಯಾಮ್ರಾ ಸೆಟಪ್ ಬೇಕು ಅಂತ ತಿಳ್ಕೊಂಡಿದ್ದೀರಾ. ಕ್ಯಾಮ್ರಾ ಸೆಟಪ್ಪು ಏನೂ ಇಲ್ಲ. ಹೇಳ್ಬೇಕಾರೆ ಎಕ್ಸಾಂಪಲಾಗಿ ನಾನೇ ಹೇಳ್ಬೇಕಾರೆ ನಿಮಗೆಲ್ಲ ನಾನು ತೋರಿಸ್ತೀನಿ. ನನ್ನ ಬ್ಯಾಕ್ಗ್ರೌಂಡು ನಾ ಏನು ಸೆಟಪ್ ಮಾಡ್ಕೊಂಡ್ರೆ ಎಲ್ಲ ತೋರಿಸ್ತೀನಿ ನಿಮಗೆ. ಇದೇ ಸೆಟಪ್ ಅಂತ ಏನೂ ಇಲ್ಲ ನನ್ನ ಹತ್ರ ಸೆಟಪ್ ಅನ್ನೋದೇ ಏನೂ ಇಲ್ಲ. ಹೇಳ್ಬೇಕಾರೆ ಈ ಬ್ಯಾಕ್ಗ್ರೌಂಡ್ ಸುದಕ್ಕೆ ಅದಕ್ಕಾಗಿದ್ದೀನಿ ಅಂತಾರೆ. ಹೇಳ್ಬೇಕಾರೆ ಈ ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ ನಂದು ಇಲ್ಲಿ ಮುಂದಿದ್ದೇನೆ, ಅದನ್ನು ತೋರಿಸ್ತೀನಿ ಈಗ ನಾವು ವಿಡಿಯೋದಲ್ಲಿ. ಅದು ಮುಂದಿದ್ದಿದೆ ಅದರಿಂದ ನನ್ನ ಇದನ್ನಿದೆಲ್ಲ ನನ್ನ ಮಾರಿ ಅದು ನಿಮಗೆ ಚಲೋ ಕಾಣಲ್ಲ, ನನ್ನ ಸ್ವಲ್ಪ ಕ್ಲಿಯರಿಟಿ ಬರೋಲ್ಲ. ಅದಕ್ಕೋಸ್ಕರ ನಾನು ಬ್ಯಾಕ್ಗ್ರೌಂಡ್ ಇದನ್ನ ಹಾಕಿದ್ದೀನಿ. ಕೆಲವಷ್ಟು ಜನ ಅಂದರೆ ಯೂಟ್ಯೂಬರ್ಸ್ ಆಗಬೇಕಾದ್ರೆ ನಾನು ಬ್ಯಾಕ್ಗ್ರೌಂಡ್ ಹಾಕಬೇಕು, ಇದನ್ನ ಹಾಕ್ಬೇಕು ಅಂತ ತುಂಬ ಕೆಲಸ ಉಂಟು. ಯಾರು ಯೂಟ್ಯೂಬರ್ಸ್ ಹೇಳ್ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಇದೇ ಬೇಕಂತ ಅವ್ರು ರೂಲ್ಸ್ ಇಟ್ಟಿಲ್ಲ. ನಿಮ್ಮ ಫಾಲೋವರ್ಸ್ ಏನಿದ್ದಾರೆ ನಿಮ್ಮ ಮುಂದೆ ಅಂತ ನೀವು ಹೇಳ್ಬೇಕಾದ್ರೆ ಆಡಿಯನ್ಸ್ ಎಂಗೇಜ್ಮೆಂಟ್ ಅಂದರೆ ನಿಮ್ಮ ವಿಡಿಯೋ ನೋಡ್ತಾ ಇದ್ದಾರೆ. ಈಗ ನನ್ನ ಫಾಲೋವರ್ಸು ನೋಡ್ತಾ ಇದ್ದಾರೆ, ನನ್ನ ಸಬ್ಸ್ಕ್ರೈಬರ್ಸು ನೋಡ್ತಾ ಇದ್ದಾರೆ. ಅವ್ರಿಗೆ ನೀವೇನು ಕೊಡ್ತಾರೆ, ನಿಮ್ಮಲ್ಲಿ ಇದ್ದಂಥ ಟ್ಯಾಲೆಂಟ್ ಶೇರ್ ಮಾಡ್ತಿಲ್ಲ. ಅದೇ ಮೇನ್ ಪಾಯಿಂಟ್. ಇದೇ ಬೇಕು ಅಂತ ಏನೂ ಇಲ್ಲ. ನಂದು ಹೇಳ್ಬೇಕಾರೆ ನನ್ನ ಸೆಟಪ್ ಬೇಕಾದ್ರೆ ತೋರಿಸ್ಬೇಕಾರೆ ನೋಡಿ, ಪ್ರತಿಯೊಂದು ತೋರಿಸ್ತೀನಿ ನಿಮಗೆ. ನಾನು ನನ್ನ ಸ್ಟ್ಯಾಂಡ್ ಹಿಡಿದು ನೋಡಿ, ಈಗ ನಿಮಗೆ ಪ್ರತಿಯೊಂದು ತೋರಿಸ್ತೀನಿ ನೋಡಿ. ಇದು ನನ್ನ ಬ್ಯಾಕ್ಗ್ರೌಂಡ್ ನೋಡಿ ಯಾವ ಥರದ ಒಂದು ಮೊಲೆ ಹೊಡೆದು ಮಾಡಿದ್ದೀನಿ. ಇದನ್ಯಾಕೆ ಮಾಡಿದ್ದೀನಿ ಅಂತ ನಿಮಗೆ ಡೌಟ್ ಬರೋದು. ಇದು ಎದಕ್ಕೆ ಮಾಡಿದ್ದೀನಿ, ನಾನು ಸೋಕಿಗೋಸ್ಕರ ಮಾಡಿಲ್ಲ, ಚೆನ್ನಾಗಿ ಕಾಣಲಿ ಅಂತ ಮಾಡಿಲ್ಲ. ಯಾಕೆಂದರೆ ನಿಮಗೆ ತೋರಿಸ್ತೀನಿ ನೋಡಿ ನಾನು ಯಾಕೆ ಮಾಡಿದ್ದೀನಿ ಅಂದರೆ, ಇಲ್ಲಿ ನೋಡ್ಬೋದು ನೀವು, ಈ ಬಲ್ ಕಾಣ್ತಾ ಇದೆಯಲ್ಲ ನೋಡಿ ಈ ಬಲ್ ಏನು ಮಾಡ್ತೀವಿ ಅಂದರೆ ತಕ್ಷಣ ನನ್ನ ಮಾರಿಗೆ ಬೀಳ್ತಂದರೆ ನಮಗೆ ನನ್ನ ಮಾರಿ ನಿಮಗೆ ಕ್ಲಿಯರಾಗಿ ಕಾಣಲ್ಲ. ಅದಕ್ಕೋಸ್ಕರ ನೋಡ್ಬೋದು ನನ್ನ ರೂಮ್, ಇದು ನನ್ನ ರೂಮ್ ಅಲ್ಲ. ಹೇಳ್ಬೇಕಾರೆ ಒಂದು ದೊಡ್ಡ ಇದು ಚಿಕ್ಕದ ರೂಮು, ಇದರಲ್ಲಿ ಎಲ್ಲ ಸಾಮಾನಿದೆ ನೋಡ್ಬೋದು, ಎಲ್ಲ ಸಾಮಾನಿದೆ. ಆದರೂ ಕೂಡ ನಾನು ಏನು ಮಾಡಿದ್ದೀನಿ, ಇಲ್ಲೇ ಒಂದು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಪ್ರತಿಯೊಂದು ನೋಡಿ, ನೀವು ನನ್ನ ಅರ್ಬಿ ನೋಡಿ, ನಾನು ಏನೂ ಸೆಟಪ್ ಇಲ್ಲ ನೋಡಿ. ನನ್ನ PC ಇದೆ, ನನ್ನ ಲ್ಯಾಪ್ಟಾಪ್ ಇದೆ, ಅದು ಕಾಲೇಜಲ್ಲಿ ಲ್ಯಾಪ್ಟಾಪ್, ನಿಮಗೆ ಗೊತ್ತಿರ್ಬೋದೆ ನೋಡಿ. ನಂದು ಏನೂ ಸೆಟಪ್ ಇಲ್ಲ. ಹೇಳ್ಬೇಕಾದ್ರೆ ನಂದು ಏನೂ ಸೆಟಪ್ ಇಲ್ಲ. ಆದರೂ ಕೂಡ ನನ್ನಲ್ಲಿದ್ದಂಥ ನಾಲೆಜನ್ನು ನಿಮಗೆ ಶೇರ್ ಮಾಡೋ ಸಲ ಈ ವಿಡಿಯೋ ಮಾಡ್ತೀನಿ ನಾನು. ಹೇಳ್ಬೇಕಾರೆ ಈಗ ನೋಡ್ತಾ ಇದ್ದೀರಾ, ಈ ಕುರ್ಚೆ ಕೂಡ ನಂದು ನೋಡಿ, ನಿಮಗೆ ತೋರಿಸ್ತೀನಿ ನಾನು. ಈಗ ಕಾಣ್ತಾ ಇಲ್ಲ ಕುರ್ಚೆ ನೋಡಿ, ಈ ಕುರ್ಚೆ ಕೂಡ ನಂದಲ್ಲ. ಹೇಳ್ಬೇಕಾರೆ ಇನ್ನೊಬ್ರದ್ದು ಏನರ ಒಂದು ಅಭ್ಯಾಸ ಏನಾದರೆ ಕಾಲೇಜ್ ವರ್ಕ್ ಅಂತ ಹೇಳಿ ಬಂದು ವಿಡಿಯೋ ಮಾಡ್ತೀನಿ ನಿಮಗೋಸ್ಕರ. ನನ್ನಲ್ಲಿದ್ದಂಥ ಟ್ಯಾಲೆಂಟನ್ನು ನಿಮಗೆ ಶೇರ್ ಮಾಡೋಸ್ಕರ ವಿಡಿಯೋ ಮಾಡ್ತೀನಿ ನಾನು. ನೋಡ್ಬೇಕಾರೆ ನೀವು ಪ್ರತಿಯೊಂದು ನೋಡಿ, ಇದೇ ನಂದು ರೂಮಲ್ಲ ಇದು. ಹೇಳ್ಬೇಕಾರೆ ನೋಡಿ, ನೀವು ರೂಮಲ್ಲ ಏನಲ್ಲ ನೋಡಿ, ಪ್ರತಿಯೊಂದು ನೋಡಿ. ಇದು ಹೇಳ್ಬೇಕಾದ್ರೆ ಒಂದು ದೇವಸ್ಥಾನದ ಅಂತ ಇದೆ ರೂಮು. ಇಲ್ಲಿ ಬಂದು ವಿಡಿಯೋ ಮಾಡ್ತೀನಿ ನಾನು. ಹೇಳ್ಬೇಕಾದ್ರೆ ನನ್ನ ಅರಬಿ ನೋಡಿ, ನೀವೇ ನೋಡ್ಬೋದು. ನನ್ನ ಡ್ರೆಸ್ ನೋಡಿ, ಇವೇ ನನ್ನ ಡ್ರೆಸ್. ಇಲ್ಲಿ ಏನೂ ಇಲ್ಲ. ನನ್ನ ರೂಮ್ ಆ ಬ್ಯಾಕ್ಗ್ರೌಂಡ್ ಬೇಕು ಅಂತ ಏನಿಲ್ಲ ನೋಡಿ. ಇಲ್ಲಿ ನೋಡಿ, ಇದು ಅರಬಿ. ಇಲ್ಲಿ ಬಾಗಲಲ್ಲಿ ಹಾಕ್ತಾರಲ್ಲೇ ತೋರಣದು ಇಂಥ ಅರಬಿ, ಇಲ್ಲಿ ತಂದು ಹೊಡೆದಿದ್ದೀನಿ, ಮೂಲೆ ಹೊಡೆದು. ಯಾಕೆಂದರೆ ನನಗೋಸ್ಕರ ಇಲ್ಲಿ ಸ್ವಲ್ಪ ನಿಮಗೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿ ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ ಹಾಕಿದ್ದೀನಿ. ಮತ್ತು ನಾನು ಸೋಕಿಗೋಸ್ಕರ ನಾನು ಬ್ಯಾಕ್ಗ್ರೌಂಡ್ ಹಾಕ್ತಾಯಿಲ್ಲ. ಹೇಳ್ಬೇಕಾರೆ
ಯಾಕಂದರೆ ನನಗೆ ನನ್ನ ಫಾಲೋವರ್ಸ್ ಏನಂತ ತಿಳ್ಕೊಂಡಿರ್ತಾರೆ, ನಾ ಹೇಳೋ ಕಂಟೆಂಟ್ಸ್ ನನ್ನಲ್ಲಿದ್ದಂಥ ಒಂದು ನಾಲೆಜನ್ನು ಅವರಿಗೆ ಶೇರ್ ಮಾಡ್ತೀನಿ. ನಾನು ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ನಾನೊಬ್ಬನೇ ಎಲ್ಲ, ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗೆ ಬೇಕಾಗಿರುತ್ತೆ. ಯೂಟ್ಯೂಬರ್ಸ್ ಟಿಪ್ಸು ಮತ್ತು ಕೆಲವಷ್ಟು ಇನ್ನೂ ಬೇಕಾಗಿರುತ್ತೆ. ಯಾಕಂದರೆ ಕೆಲವಷ್ಟು ಯೂಟ್ಯೂಬರ್ಸ್ಗೆ ಏನೂ ಗೊತ್ತಿರಲ್ಲ. ನೋಡಿ ಇದು ನನ್ನ ಕರೆಂಟ್ ಬೋರ್ಡು ಬೇಲೆ ಅಲ್ಲಿ ಹೊರಗಿಂದ ತಿಂದೀನಿ. ಹೇಳ್ಬೇಕಾರೆ ಇಲ್ಲಿ ಲೈಟ್ ಇಲ್ಲ, ಸ್ವಲ್ಪ ಇದು ಬರ್ತಿದೆ ನೋಡಿ ಇದೇ ನಂದು ಸೆಟಪ್. ನೋಡ್ಬೋದು ನೀವು. ಲೈಟ್ ಹೋಯ್ತು ಅಂದರೆ ನೋಡಿ ನಮ್ಮ ಬಟನ್ ಮಾಡಿದ್ದೀನಿ ನೋಡಿ. ಇದೇ ನನ್ನ ಬಲ್ಲು. ನಿಮ್ಗೆ ಕಾಣಿಸ್ತಾ ಇಲ್ಲ, ಈಗ ಕಾಣಿಸ್ತೆ ನೋಡಿ. ನಾನು ತೋರಿಸ್ತೀನಿ ಅಪ್ಪ ನಿಮಗೆ. ಸ್ವಲ್ಪ ಸ್ಟ್ಯಾಂಡ್ ಇದ್ದಿದೆ, ಮುರಿದಿದೆ, ಆದರೂ ಕೂಡ ಹಿಡ್ಕೊಂಡು ಕೊಟ್ಟು ಇದು ನೋಡಿ. ಇದೇ ನನ್ನ ಬಲ್ಲು, ಕಾಣಿಸ್ತಾ ಇದೆ. ಇದೇ ನನ್ನ ಬಲ್ಲು. ಯಾಕೆಂದರೆ ಇಲ್ಲಿ ಕೂತಾಗ ಈ ಬಲ್ ಏನಿದೆಯಲ್ಲ, ಇದು ಅಲ್ಲಿ ಬಟನ್ ಬಿಡ್ತೀನಿ. ಆದರೂ ಲೈಟ್ ಇದ್ದಾಗ ಮಾತ್ರ ವೀಡಿಯೋ ಮಾಡಬೇಕು. ನಾನು ಹೇಳ್ಬೇಕಾರೆ ಲೈಟ್ ಇಲ್ಲಾಂದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಹೊರಗೆ ವೀಡಿಯೋ ಮಾಡೋಣಂದರೆ ನಿಮಗೆ ಗೊತ್ತಿರ್ಬೋದು, ಲಾಕ್ಡೌನ್ ಅಂದರೆ ಕೊರೋನಾ ಒಂದು ಜೋರಾಗಿದೆ, ಹೆಚ್ಚಾಗಿದೆ. ನೋಡಿ ಇದೇ ಬಲ್ಲು. ಈ ಬಲ್ ತುಂಬ ವೈರು. ಹೇಳ್ಬೇಕಾದ್ರೆ ನನ್ನ ಸೆಟಪ್ ಏನೂ ಇಲ್ಲ. ಬರೀ ಹೇಳ್ಬೇಕಾದ್ರೆ ಒಂದು ಬಲ್ಲು, ಒಂದು ಕರೆಂಟು, ಇಷ್ಟೇ ಮಾಡಿದ್ದು. ನಾನು ಸೆಟಪ್ ಏನೂ ಮಾಡಿಲ್ಲ. ಹೇಳ್ಬೇಕಾರೆ ನೀವು ಕೆಲವಷ್ಟು ತುಂಬ ಯೂಟ್ಯೂಬರ್ಸ್ ಏನಂತ ತಿಳ್ಕೊಂಡಿರ್ತಾರೆ, ಅದನ್ನ ಬೇಕು ಇದನ್ನ ಬೇಕು ಅಂತ. ಈಗ ಕ್ಲಿಯರ್ ಇಲ್ಲ ನೋಡಿ. ಮೇಲೆಗಡೆ ಒಂದು ಬಲ್ಲು, ಅದು ಇಲ್ಲಿದು ನೋಡಿ. ಈಗ ಲೈಟ್ ಆನ್ ಮಾಡಿದ್ದೀನಿ ಮತ್ತೆ. ಅದಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ ನೋಡಿ. ನನ್ನಲ್ಲಿ ಇದ್ದಂಥ ಈಗ ನಾನು ವಿಡಿಯೋ ಮಾಡ್ತೀನಿ. ನನ್ನಲ್ಲಿ ಇದ್ದಂಥ ಟ್ಯಾಲೆಂಟನ್ನು ನಿಮಗೆ ಶೇರ್ ಮಾಡೋಸ್ಕರ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡ್ತೀನಿ. ಕೆಲವಷ್ಟು ಜನ ಏನು ಮಾಡಿರ್ತಾರೆ, ಇವನು ಹಂಗಿದ್ದಾನೆ ಹಿಂಗಿದ್ದಾನೆ ಅಂತ ತಿಳ್ಕೊಳ್ಳಿ. ಅದಕ್ಕೇನು ಇಲ್ಲ, ನನಗೇನು ಕೋಪ ಇಲ್ಲ. ಹೇಳ್ಬೇಕಾರೆ ಯಾರೋ ಯೂಟ್ಯೂಬರ್ಸ್ ಹೇಳ್ಬೇಕಾರೆ, ಯಾವ ಒಬ್ಬ ಯೂಟ್ಯೂಬರ್ಸ್ ಅವರ ವಿಡಿಯೋನು, ಅವರಲ್ಲಿ ಇದ್ದಂಥ ಟ್ಯಾಲೆಂಟನ್ನು ಶೇರ್ ಮಾಡ್ಬೇಕಾರೆ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾರೆ ನೋಡ್ಬೇಕಾರೆ. ತುಂಬ ನೋಡ್ಬೋದು ನೀವು. ಅವರು ಈಗ ಹೇಳ್ಬೇಕಾರೆ ಎಕ್ಸಾಂಪಲ್ ಈಗ ಕೊಟ್ಟು ಹೇಳ್ಬೇಕಾರೆ, ಇವರು ಮನೋಜ್ ಡೇ ಅಂತ ಇದ್ದಾರೆ, ಹಿಂದಿ ಯೂಟ್ಯೂಬರ್ಸ್. ಅವರು ಕೂಡ ಹೇಳ್ಬೇಕಾದ್ರೆ ಇದೇ ಥರ ಅವರು ಕೂಡ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಇದನ್ನಿಲ್ಲ, ಅವರಿಗೆ ಜಾಗ ಇಲ್ಲ. ಹೇಳ್ಬೇಕಾರೆ ನನಗೂ ಕೂಡ ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಆದರೂ ಕೂಡ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತೀನಿ. ನನ್ನಲ್ಲಿ ಇದ್ದಂಥ ಟ್ಯಾಲೆಂಟನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದರೆ ಅವರಿಗೆ ಸ್ವಲ್ಪ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡ್ತೀನಿ. ಇದೇ ನಂದು ಸೆಟಪ್. ಏನೂ ಇಲ್ಲ. ಇದೇನು ಯಾರ್ಯಾರು ಯೂಟ್ಯೂಬರ್ಸ್ ಆಗಿದೆ ಅಂತಾರೆ, ಇದೇನು ಸೆಟಪ್. ಹೇಳ್ಬೇಕಾರೆ ಅದು ಇದೊಂದು ಮೈಕ್ ಇದೆ ನೋಡಿ. ಮೈಕ್ ಒಂದು ಸ್ಟ್ಯಾಂಡು, ಒಂದು ಆ್ಯಂಡ್ರಾಯ್ಡ್ ಮೊಬೈಲ್. ಅದು ಮೊಬೈಲು ಯಾವುದಂತ ರೆಡ್ಮಿ 8. ಹೇಳ್ಬೇಕಾರೆ ರೆಡ್ಮಿ 8 ಅಂತ ಮೊಬೈಲು ನಾನು ತೊಗೊಂಡಾಗ 8,500. ಈಗ ಹೇಳ್ಬೇಕಾರೆ ಎಷ್ಟಿದೆ ಗೊತ್ತಿಲ್ಲ. ಅದರಲ್ಲಿ ವಿಡಿಯೋ ಮಾಡ್ತೀನಿ ನಾನು. ನನ್ನ ಹತ್ರ ಮತ್ತು ಏನೂ ಸೆಟಪ್ ಇಲ್ಲ. ನೀವು ಕೆಲವಷ್ಟು ತುಂಬ ಜನ ಅಂತಾರೆ, ಇವ್ರ ಹತ್ರ ಕ್ಯಾಮ್ರಾ ಇರುತ್ತೆ, ಇದನ್ನಿರುತ್ತೆ, ಅದನ್ನಿರುತ್ತೆ, ಮತ್ತು ಆದರೂ ಕೂಡ ಇವರು ವಿಡಿಯೋ ವೈರಲ್ ಆಗಲ್ಲ ಇನ್ನಂತ ತಿಳ್ಕೊಂಡಿರ್ತಾರೆ. ಇಲ್ಲ, ನನ್ನಲ್ಲಿ ಇದ್ದಂಥ ಟ್ಯಾಲೆಂಟನ್ನು ನಾನು ನಿಮಗೋಸ್ಕರ ಶೇರ್ ಮಾಡೋಣ ಅಂತ ತಿಳ್ಕೊಂಡಿನಿ. ಸ್ವಲ್ಪ ಇಡ್ತೀನಿ ನೋಡಿ. ನೋಡ್ಬೋದು ನೀವು ನೋಡಿ. ಸ್ವಲ್ಪ ಹಿಂದುಗಡೆ ಇಡ್ತೀನಿ, ಯಾಕೆಂದರೆ ಸ್ವಲ್ಪ ಕಾಣಲ್ಲ. ನೋಡ್ಬೋದು ನೀವು. ನಾನು ಇಲ್ಲಿಟ್ಟು ವಿಡಿಯೋ ಮಾಡ್ತೀನಿ, ಈ ಥರ ರೊಟೇಟ್ ಮಾಡಿ ನೋಡಿ. ಇದೇ ನಂದು ರೂಮು. ನೀವು ನೋಡಿದಾರಲ್ಲ, ಇದೇ ನನ್ನ ರೂಮು. ಇಲ್ಲಿ ಕೂತಿರೋ ನನ್ನ ಈ ಕುರ್ಚಿ ಇದೆಯಲ್ಲ, ಈ ಕುರ್ಚಿ ಕೂಡ ನಂದಲ್ಲ. ಹೇಳ್ಬೇಕಾರೆ ಇನ್ನೊಬ್ಬರದು ಏನಂತ ಕಾಲೇಜ್ ವರ್ಕು ಏನಾದರೂ ಒಂದು ಸ್ವಲ್ಪ ಬರೆಯೋದಿದೆ, ಏನಾದರೂ ನೋಟ್ಸು ಗಿಡ್ಸು ಅಂತ ಬರೆಯೋದಿದೆ ಅಂತ ಹೇಳಿ ಸ್ವಲ್ಪ ಗಪ್ಪಿ. ಅದು ಕೂಡ ಹೇಳ್ಬೇಕಾದ್ರೆ ಸ್ಟ್ಯಾಂಡ್ ಕೂಡ ಮುರಿದಿದೆ. ಅದಕ್ಕೆ ಜಿಗಿದ್ಪೆಟ್ಟಿ ಸುತ್ತಿದ್ದೀನಿ. ಬೇಕಾದ್ರೆ ನೋಡ್ಬೋದು ನೀವು. ಜಿಗಿದ್ಪೆಟ್ಟಿ ನೋಡಿ ಇಲ್ಲೇ ಇದೆ, ಸುತ್ತಿದ್ದೀನಿ. ಅದನ್ನು ಕೂಡ ಸುತ್ತಿ ಇದು ಮಾಡಿದ್ದೀನಿ. ಈಗ ವಿಡಿಯೋ ನಿಮಗೋಸ್ಕರ ವಿಡಿಯೋ ಮಾಡಲ್ಲ ಅಂತ ಅದು ಹೇಳ್ಬೇಕಾರೆ ಇಲ್ಲಿ ಇಟ್ಟಿದೆ. ಹುಡುಗರು ಒಂದು ಕೆಡವಿಂದ ಮಾಡಿದ್ದಾರೆ. ಹೇಳ್ಬೇಕಾರೆ ನಂದು 2 ಮನೆ. ಹೇಳ್ಬೇಕಾರೆ 2 ಮನೆ. ಅದರಲ್ಲಿ 2 ಮನೆಯಲ್ಲಿ ಎಲ್ಲ ಇನ್ನು ಹುಡುಗರು ಇರ್ತಾರೆ. ಅಲ್ಲಿ ಏನು ವರ್ಕ್ ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಒಂದು ದೇವರ ಕೋಳಿ, ಹೇಳ್ಬೇಕಾರೆ ಪೂಜೆ ಮಾಡೋ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲೇ ಮನೆ ಒಳಗಡೆ ಜಗಲಿ ಅಂತಾರಲ್ಲ, ಹೇಳ್ಬೇಕಾದ್ರೆ ಜಗಲಿ. ಆ ಜಗಲಿಯಲ್ಲಿ ಬಂದು ನಾನು ಏನು ಮಾಡ್ತೀನಿ, ಸಾಮಾನ್ಯ ಎಲ್ಲ ಮೂಟೆ ನೋಡ್ಬೋದು ನೀವು. ಮೂಟೆ ಅದು ಇದಾವೆ ಅಲ್ಲಿ. ಅವನು ಅಲ್ಲಿ ಸೈಡ್ ಇಟ್ಟು ಆನಂತರ ವೀಡಿಯೋ ಮಾಡ್ತೀನಿ. ನಾನು ಯಾಕೆ ವೀಡಿಯೋ ಮಾಡ್ತೀನಿ ಹೇಳಿ, ನಾನು ನನ್ನಲ್ಲಿದ್ದಂಥ ಟ್ಯಾಲೆಂಟ್ ನಿಮಗೆ ಶೇರ್ ಮಾಡೋ ಸಲ. ನಾನು ಮತ್ತೆ ಬೇರೆ ಒಂದು ಉದ್ದೇಶ ಇಲ್ಲ. ಯೂಟ್ಯೂಬಲ್ಲಿ ನೀವು ಅಮೌಂಟ್ ಮಾಡ್ತಾನೆ, ಇದು ದುಡ್ಡು ಮಾಡ್ತಾನೆ ಅಂತ ಏನೂ ಇಲ್ಲ. ನಾನು ಏನಂತ ತಿಳ್ಕೊಂಡು ನಾನು ಒಂದು ಗುರಿ ಇಟ್ಟಿದ್ದೀನಿ. ಏನಂದರೆ ನನ್ನಲ್ಲಿದ್ದಂಥ ಟ್ಯಾಲೆಂಟನ್ನು ಯೂಟ್ಯೂಬರ್ಗೆ ಶೇರ್ ಮಾಡಿದರೆ ಅವರು ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೆಲವಷ್ಟು ಯೂಟ್ಯೂಬರ್ಸ್ ತುಂಬ ತಲೆ ಕೆಡ್ಸ್ಕೊಂಡಿರ್ತಾರೆ. ಏನಂತ ತಲೆ ಕೆಡ್ಸ್ಕೊಂಡಿರ್ತಾರೆ ಅಂತ ಹೇಳ್ಬೇಕಾರೆ, ನಾನು ಯೂಟ್ಯೂಬರ್ಸು ಕ್ರಿಯೇಟ್ ಮಾಡಿ ಎಷ್ಟೋ ದಿನಗಳಾಯಿತು, ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಬರ್ತಾಯಿಲ್ಲ, ವ್ಯೂಸ್ ಬರ್ತಾಯಿಲ್ಲ, ಇನ್ನೂ ಬರ್ತಾಯಿಲ್ಲ ಅಂಥವ್ರಿಗೆ ನಾನು ಕೆಲವಷ್ಟು ಟಿಪ್ಸ್ ಹೇಳ್ತೀನಿ. ನಾನು ಟಿಪ್ಸ್ ಹೇಳಿ ಅವ್ರಿಗೊಂದು ಇದು ಮಾಡಿಸ್ತೀನಿ. ಯಾಕೆಂದರೆ ಹೇಳ್ಬೇಕಾರೆ ಕೆಲವಷ್ಟು ಯೂಟ್ಯೂಬರ್ಸ್ ಏನಂತಾರೆ, ನನ್ನ ಚಾನಲ್ ಪ್ರಮೋಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಹೇಳ್ತೀನಿ ನಾನು, ಪ್ರಮೋಟ್ ಮಾಡಿ ಅನ್ನೋರಿಗೆ ಎಲ್ಲರಿಗೆ. ಯಾರು ಚಾನಲ್ಗೆ ಪ್ರಮೋಟ್ ಮಾಡಿ
ಇದು ಮಾಡ್ಕೋಕೆ ಹೋಗ್ಬೇಡಿ. ಯಾಕೆಂದರೆ ನಿಮ್ಮ ಯಾರು ಇನ್ನೊಬ್ಬರ ಚಾನೆಲ್ ಇದ್ದರು, ಇನ್ನೊಬ್ಬರು ಯೂಟ್ಯೂಬರ್ಸ್ ಕೈಯಲ್ಲಿ ನಿಮ್ಮ ಚಾನೆಲ್ ಪ್ರಮೋಟ್ ಮಾಡಿಸ್ಕೋಕೆ ಹೋಗ್ಬೇಡಿ. ಯಾಕೆಂದರೆ ಮುಂದೆ ಒಂದು ಲೆವೆಲ್ಗೆ ನೀವು ಫೇಮಸ್ ಆದರೆ, ನೀವು ವೈರಲ್ ಆದರೆ, ನೀವು ಎಲ್ಲ ಕಡೆ ಫೇಮಸ್ ಆದರೆ ನಿಮ್ಮ ಚಾನೆಲ್ ಗ್ರೋ ಆಯಿತು. ಅವಾಗ ಏನಂತಾರೆ ಅವನು ನನ್ನಿಂದಲೇ, ನಾನು ಪ್ರಮೋಟ್ ಮಾಡಿದಿಂದಲೇ ಅವ್ನ ಚಾನೆಲ್ ಗ್ರೋ ಆಗಿದೆ. ಇದು ಮಾತು ಹೇಳ್ತಾರೆ, ಎಲ್ಲರ ಮುಂದೆ ಮಾತಾಡ್ತಾರೆ, ನಿಮ್ಮ ಮಾರಿ ಮೇಲೆ ಬಡ್ದಂಗೆ ಆಗುತ್ತೆ ಹೇಳ್ಬೇಕಾರೆ ನಿಮ್ಮ ಮಾತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಕಷ್ಟಪಡಿ. ಏನು ಇದೇ ಬೇಕು ಈ ಬ್ಯಾಕ್ಗ್ರೌಂಡ್ ಬೇಕು, ಏನು ನಾನು ಬ್ಯಾಕ್ಗ್ರೌಂಡ್ ಹಾಕೋದು ಏನಿಲ್ಲ. ಆದರೆ ನೋಡಿ ಬ್ಯಾಕ್ಗ್ರೌಂಡ್ ತೆಗೆದ್ರೆ ನೋಡಿ, ನೀವೇ ನೋಡಿ, ಈಗ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಸೈಡ್ಗೆ ಹಾಕ್ತೀನಿ ನೋಡಿ ಹಿಂದೆ ಏನು ಬೀಳುತ್ತಲ್ಲ, ಅದಕ್ಕೋಸ್ಕರ ಇದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ಹಾಕಿದ್ದೀನಿ. ಅದು ಅಲ್ಲಿ ಇದ್ದಿದ್ದು ಕಟ್ ಮಾಡಿ ಹಾಕಿದ್ದೀನಿ, ಮಳೆ ಬಡ್ದು ಹಾಕಿದ್ದೀನಿ ಹೇಳ್ಬೇಕಾರೆ. ನಾನು ನಿಮ್ಮ ಮುಂದೆ ಯಾವುದೂ ಮುಚ್ಚಿಡ್ತಾಯಿಲ್ಲ, ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನ್ನ ಫಾಲೋವರ್ಸ್ಗೆ ಗೊತ್ತಾಗಲಿ ನಾನು ಹೇಗಿದ್ದೀನಿ, ಅವರಿಗೆ ಗೊತ್ತಾದರೆ ಎಲ್ಲ ನನಗೆ ಸ್ವಲ್ಪ ನನ್ನಲ್ಲಿದ್ದಂಥ ಒಂದು ಸ್ವಲ್ಪ ದುಃಖ ಅವ್ರಿಗೆ ಶೇರ್ ಮಾಡಿದರೆ ಕೂಡ ನನಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ. ಯಾಕೆಂದರೆ ನನ್ನ ಫಾಲೋವರ್ಸ್ಗೆ ಶೇರ್ ಮಾಡಿದ್ದೀನಿ ನನ್ನೊಂದು ಇದನ್ನು ಹೇಳ್ಬೇಕಾರೆ. ನನ್ನಲ್ಲಿ ನಾವು ವಿಡಿಯೋ ಮಾಡೋದೇ ನಿಮಗೋಸ್ಕರ, ನಿಮಗೆ ನನ್ನ ಟ್ಯಾಲೆಂಟು ಶೇರ್ ಮಾಡೋಗೋಸ್ಕರ. ಯಾರು ಬೇಕಾದ್ರೆ ಏನೋ ಅನ್ಲಿ, ಯಾರೋ ಏನೋ ಬಂದು ನನಗೆ ಕಮೆಂಟ್ ಮಾಡ್ತಾರೆ, ಇದು ಮಾಡ್ತಾರೆ, ಯಾರ್ದು ತಲೆ ಕೆಡಿಸ್ಕೊಳ್ಳಲ್ಲ ಹೇಳ್ಬೇಕಾರೆ. ನಾನು ಮೊದಲೇ ಮಾತು ಹೇಳ್ಬೇಕಾರೆ, ನಾನು ವಿಡಿಯೋ ಮಾಡ್ಬೇಕಾರೆ 2 ದಿನಕ್ಕೊಮ್ಮೆ ವಿಡಿಯೋ ಮಾಡ್ತೇನೆ. ಯಾಕಪ್ಪ ನಾನು ವಿಡಿಯೋ ಮಾಡ್ಬೇಕಾರೆ ಅಷ್ಟು ಲೇಟ್ ಆಗುತ್ತೆ ಅಂತ ನೀವು ನೋಡ್ಬೋದು. ಅಷ್ಟು ಲೇಟ್ ಆಗುತ್ತೆ ಹೇಳ್ಬೇಕಾರೆ. ಬೆಳಗ್ಗೆ ಎದ್ದು 7:30ಗೆ ಹೋಗುತ್ತೀನಿ ಕೆಲಸಕ್ಕೆ. 7:30ಗೆ ಹೋಗಿ 9, 10, ಒಮ್ಮೆ 3:30, 4, 3:45 ಈ ಟೈಮ್ ಆಗುತ್ತೆ. ಅದರಿಂದ ಇವತ್ತು ಬೆಳಗ್ಗೆ ಬೇಗ ಬಂದಿದ್ದೀನಿ ಹೇಳ್ಬೇಕಾರೆ. ಬೆಳಗ್ಗೆ ಕೆಲಸ ಬೇಗ ಮುಗಿಸ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ನೀವು ನೋಡ್ಬೋದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈಗ ಕಾಲೇಜ್ ಶೂಟಿದ್ದಾರೆ ಅಲ್ಲಿ ಹಾಸ್ಟೆಲಲ್ಲಿ ಏನು ಕೆಲಸ ಇರ್ತಿಲ್ಲ, ಅಭ್ಯಾಸ ಹೋಮ್ವರ್ಕ್ ಮಾಡ್ತಿದ್ದೆ, ಬಂದು ಮತ್ತೆ ನಿಮ್ಮ ಮುಂದೆ ವಿಡಿಯೋ ಮಾಡ್ತಿದ್ದೆ. ಇಲ್ಲಿ ಈ ಕಡೆ ಕೆಲಸ ಆಗಬೇಕು, ಈ ಕಡೆ ಯೂಟ್ಯೂಬರ್ಸು ಆಗಬೇಕು, ಇದನ್ನಾಗಬೇಕು ಅಂತ ನನ್ನ ಛಲ. ಯಾಕೆಂದರೆ ನನ್ನಲ್ಲಿ ಇದ್ದಂಥ ಟ್ಯಾಲೆಂಟ್ ನಿಮಗೆ ಹೇಳಬೇಕು. ನನ್ನಲ್ಲಿದ್ದಂಥ ಟ್ಯಾಲೆಂಟ್ ಶೇರ್ ಮಾಡಿದ್ರೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆದರೆ ನಾನೇ ಅದನ್ನು ಬಿಟ್ಟು ನನ್ನ ಟ್ಯಾಲೆಂಟ್ ನನ್ನ ಹತ್ತಿರ ಹಿಡ್ಕೊಂಡು ಕೂತ್ರೆ ನನಗೇನಾಗುತ್ತೆ? ಇಲ್ಲ, ನನ್ನದೇನು ಉದ್ದೇಶ ಅಂದರೆ ಹೇಳ್ಬೇಕಾರೆ, ನನ್ನಿಂದ ಇನ್ನೊಬ್ಬರು ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗಬೇಕು. ಇದು ಒಂದು ಬಿಟ್ಟು ಏನೂ ಇಲ್ಲ. ನಾ ಹೇಳ್ಬೇಕಾದ್ರೆ ನನ್ನ ಕಷ್ಟ ನಿಮಗೆ ಶೇರ್ ಮಾಡಿದಲ್ಲ, ನನ್ನ ಕಷ್ಟ ಮಾತ್ರ ನಿಮ್ಗೆ ಹೇಳ್ಬೇಕಂದ್ರೆ, ನನ್ನ ಕಷ್ಟ ಹೇಳಿದರೆ ನಿಮಗೆ ಇದನ್ನ ಹೇಳೋಕ್ಕೆ ಈ ಟೈಮೇ ಸಾಲಲ್ಲ ಹೇಳ್ಬೇಕಾರೆ. ನನ್ನ ಕಷ್ಟ ಹೇಳ್ಬೇಕಾರೆ, ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಯೂಟ್ಯೂಬರ್ಸ್ಗೆ ಗೊತ್ತಿರ್ಬೋದು. ಯೂಟ್ಯೂಬರ್ಸ್ ಯಾರು ನೋಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರುತ್ತೆ. ಒಂದು ಯೂಟ್ಯೂಬರ್ಸ್ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ. ಆದರೂ ಕೂಡ ನನ್ನಲ್ಲಿದ್ದಂಥ ಟ್ಯಾಲೆಂಟ್ ನಿಮಗೆ ಶೇರ್ ಮಾಡ್ತೀನಿ, ಖುಷಿಲಿ ಶೇರ್ ಮಾಡ್ತೀನಿ. ಯಾಕೆಂದರೆ ನನ್ನ ಫಾಲೋವರ್ಸು ಅಲ್ಲ, ನನ್ನ ಯಾರು ನೋಡ್ತಾ ಇದ್ದಾರೆ ಎಲ್ಲ ನನ್ನ ಸಪೋರ್ಟ್ ಮಾಡ್ತಾಯಿದ್ರೆ ಅವರೆಲ್ಲರಿಗೆ ಹೆಲ್ಪ್ ಆಗಲಿ, ನನ್ನ ಟ್ಯಾಲೆಂಟ್ ಅವರು ಯೂಸ್ ಮಾಡಲಿ. ಯಾಕೆಂದರೆ ಅವರು ನನ್ನ ಟ್ಯಾಲೆಂಟ್ನ ಹಿಡ್ಕೊಂಡು ಸುಮ್ಮನೆ ಕೂತ್ರೆ ನನಗೆ ಕೈ ಕುಂಡ್ರಕ್ಕೆ ಬರುತ್ತಲ್ಲ ನನಗೂ. ಇಲ್ಲ, ನಾನೇ ಅಂತ ನನ್ನಿಂದ ಇನ್ನೊಬ್ಬರು ಇದನ್ನಾಗಲಿ, ನನ್ನಿಂದ ಸ್ವಲ್ಪ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ನನ್ನ ಟ್ಯಾಲೆಂಟ್ ಶೇರ್ ಮಾಡ್ತೀನಿ. ಇನ್ನೊಬ್ರಿಗೆ ಯೂಸ್ ಆಗುತ್ತೆ ಮತ್ತು ಇದನ್ನಾಗುತ್ತೆ ಅಂತ ನಾವು ವಿಡಿಯೋನ ಪ್ರತಿಯೊಂದು ವಿಡಿಯೋ ಚೆಕ್ ಮಾಡೀನಿ. ಎಲ್ಲ ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಯಾವುದು ಫೇಕ್ ಕಂಟೆಂಟ್ಸೇ ವಿಡಿಯೋ ಮಾಡಿಲ್ಲ. ಫೇಕ್ ಕಂಟೆಂಟ್ಸ್ ವಿಡಿಯೋ ಮಾಡಿದ್ರೆ ಹೇಳ್ಬೇಕ್ರಿ, ಅವರು ಆಗೋ ಬರ್ತಾರೆ ಫೇಕ್ ಕಂಟೆಂಟ್ಸ್ ಅಂದರೆ ಈ ಥರ ಫೇಕ್ ಕಂಟೆಂಟ್ಸ್ ಕೊಟ್ಟು ವಿಡಿಯೋ ಮಾಡಿ ಎತ್ತರಕ್ಕೆ ಹೋಗ್ಬಿಡ್ತಾರೆ. ಆ ಥರ ಇಲ್ಲ ನಂದು ಹೇಳ್ಬೇಕಾರೆ. ನನ್ನ ಫಾಲೋವರ್ಸ್ ನನ್ನ ಮೇಲೆ ಭರವಸೆ ಹಿಡ್ಕೊಂಡಿದ್ರೆ ಅವ್ರಿಗೆ ಫೇಕ್ ಕಂಟೆಂಟ್ಸ್ ಕೊಡೋಂಗಿಲ್ಲ. ಎಲ್ಲ ಲೈವ್ ಪ್ರೂಫ್ ಕಂಟೆಂಟ್ಸೇ ಕೊಡೋದು ಅವ್ರಿಗೆ ಯೂಸ್ ಆಗೋ ಥರ ಕಂಟೆಂಟ್ಸೇ ಕೊಡೋದು. ನಾನು ಅದೇ ಥರ ಕಂಟೆಂಟ್ಸ್ ಕೊಟ್ಟು ನಾನು ವಿಡಿಯೋ ಮಾಡ್ತೀನಿ. ಹೇಳ್ಬೇಕಾದ್ರೆ ನೀವು ಕೆಲವಷ್ಟು ತುಂಬ ಜನ ಯೂಟ್ಯೂಬರ್ಸ್ ಅಂತಾರೆ, ನಾನು ಯೂಟ್ಯೂಬರ್ಸ್ ಆಗಬೇಕಾದ್ರೆ ನನಗೆ ಐಫೋನ್ ಬೇಕು, ಇದನ್ನ ಬೇಕು ಅಂತ ತುಂಬ ಜನ ಮೈಂಡಲ್ಲಿ ಹಿಡ್ಕೊಂಡು ಇನ್ನೂವರೆಗೂ ಚಾನೆಲ್ ಕ್ರಿಯೇಟ್ ಮಾಡಿಲ್ಲ. ಅವ್ರಿಗೆ ಟ್ಯಾಲೆಂಟ್ ಇದೆ. ಕೆಲವಷ್ಟು ತುಂಬ ಜನ ಇರ್ತಾರೆ, ಒಬ್ರು ಇದ್ದಾರೆ ಅಂದರೆ ಒಬ್ಬರು ಮನುಷ್ಯರು ಅವ್ರಿಂದರೆ ಏನಾದರೂ ಒಂದು ಟ್ಯಾಲೆಂಟ್ ಇರುತ್ತೆ. ಅವರಿಗೆ ಏನಾದರೂ ಒಂದು ಟ್ಯಾಲೆಂಟ್ ಎತ್ತರಲ್ಲಿ ಒಂದರೆ ಟ್ಯಾಲೆಂಟ್ ಇರುತ್ತೆ. ಅವರು ಏನಂತ ತಿಳ್ಕೊಂಡಿರ್ತಾರೆ ಕೆಲವಷ್ಟು, ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ನನ್ನ ಹತ್ರ ಮೊಬೈಲ್ ಇದೆ, ಅದರ ಹೊರತು ಒಂದು ಹೈ ಕ್ವಾಲಿಟಿ ಕ್ಯಾಮ್ರಾ ಇಲ್ಲ ನನ್ನ ಹತ್ರ. ಮತ್ತು ಕೆಲವಷ್ಟು ಜನ ಏನಂತಾರೆ PC ಇಲ್ಲ ನನ್ನ ಕಡೆ ಎಡಿಟ್ ಮಾಡೋಕ್ಕೆ ಅಂತ ತಿಳ್ಕೊಂಡ್ರೆ ಏನೂ ಇಲ್ಲ. ಜಸ್ಟ್ ಹೇಳ್ಬೇಕಾದ್ರೆ ಏನೂ ಇಲ್ಲ. ನಾವು ವಿಡಿಯೋ ಮಾಡಿದ ಇದರಲ್ಲಿ ರೆಡ್ಮಿಯೇಟ್ ಮೊಬೈಲಲ್ಲಿ ವಿಡಿಯೋ ಮಾಡ್ತೀನಿ. ನನ್ನ ಹತ್ರ PC ಇದೆ. ಅದು PC ಇದ್ರೂ ಕೂಡ ಅದನ್ನು ಯೂಸ್ ಮಾಡಲ್ಲ ಹೇಳ್ಬೇಕಾದ್ರೆ. ನನಗೆ ಯೂಸೇ ಮಾಡಲ್ಲ ನಾನು ಹೇಳ್ಬೇಕಾದ್ರೆ. ಅದು PC ಇದ್ರೂ ನಮ್ಮ ಮೊಬೈಲ್ ವಿಡಿಯೋ ಎಡಿಟ್ ಮಾಡೋದು ಸುದಕ್ಕೆ ಕೈನ್ ಮಾಸ್ಟರಲ್ಲಿ ವಿಡಿಯೋ ಎಡಿಟ್ ಮಾಡ್ತೀನಿ. ಆದರೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಯಾವ ಥರ ಮಾಡೋದು ಅಂತ. ನನ್ನ ಹತ್ರ ಏನೂ ಇಲ್ಲ. ನಾನು ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ. ನನ್ನಲ್ಲಿ ಇದ್ದಂಥ ಟ್ಯಾಲೆಂಟ್ ನಿಮಗೆ ಶೇರ್ ಮಾಡ್ತೀನಿ. ಇದೇ ಥರ ಯಾರ್ಯಾರು ಇದ್ದೀರಾ ಎಲ್ಲ ಏನು ಮಾಡಿದರೆ ನೀವು ಚಾನೆಲ್ ಕ್ರಿಯೇಟ್ ಮಾಡಿ ನಿಮ್ಗೇನೂ ಇಲ್ಲ, ಸಾಕು. ಒಂದು ಮೊಬೈಲ್ ಇದ್ದು ಒಂದು ಮೈಕು. ಈ ಮೈಕು ಬೆಲೆ ಎಷ್ಟು ಹೇಳ್ಬೇಕಾರೆ ₹108 ಎಂಬುದಿದೆ ಮೈಕು ಒಂದು ಸ್ಟ್ಯಾಂಡ್, ಒಂದು ಮೊಬೈಲ್ ಇದ್ದರೆ ಇಷ್ಟೇ ಸಾಕು. ಯಾವ ಬ್ರಾಂಡ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಯಾರ್ದು ಏನೂ ತಲೆ ಕೆಡ್ಸ್ಕೊಕ್ಕೆ ಹೋಗ್ಬಿಡಿ. ಇವು 3 ಇದ್ದರೆ, ಮೈಕು ಮತ್ತು ಸ್ಟ್ಯಾಂಡು, ಮೊಬೈಲ್, ಇವು 3 ಇದ್ದರೆ ನೀವು ಕೂಡ ಒಂದು ಚಾನೆಲ್ ಕ್ರಿಯೇಟ್ ಮಾಡಿ ನಿಮ್ಮಲ್ಲಿ ಇದ್ದಂಥ ಟ್ಯಾಲೆಂಟನ್ನು ಶೇರ್ ಮಾಡಿ ಜನರಿಗೆ.
ಅವರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗೋದಂದ್ರೆ ತುಂಬ ಯೂಸ್ ಆಗುತ್ತೆ, ಕೆಲವಷ್ಟು ಜನರಿಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ಜನ ಏನು ಮಾಡ್ತಾರೆ, ಕೈ ಕೆಟ್ಟು ಕೂತಿರ್ತಾರೆ. ನನ್ನ ಹತ್ರ ಮೊಬೈಲ್ ಇಲ್ಲ, ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ಇನ್ನಿಲ್ಲ, ನನ್ನ ಹತ್ರ ದೊಡ್ಡ ಮೊಬೈಲ್ ಇಲ್ಲ, ಐಫೋನ್ ಇಲ್ಲ, ನನ್ನ ಹತ್ರ ಏನೂ ಇಲ್ಲ ಅಂತ ಸುಮ್ಮನೆ ಕೂತಿರ್ತಾರೆ. ಹೇಳ್ಬೇಕಾರೆ ಅಂಥವ್ರು ಹೇಳ್ತದೇನೆ ಏನೂ ಬೇಕಾಗಿಲ್ಲ. ಮೊದಲು ಹೇಳ್ಬೇಕಾರೆ ಒಂದು ಸ್ಟ್ಯಾಂಡ್, ಒಂದು ಇನ್ನು ಈಗ ಹೇಳ್ಬೇಕಾರೆ ಹಿಂದಿ ಯೂಟ್ಯೂಬರ್ಸ್ ಅಂತ ಹೇಳಿದ್ನಲ್ಲ, ಮನೋಜ್ ಡಿ ಅಂತ, ಅವರು ಯೂಸ್ ಮಾಡೋದು ಅಷ್ಟು. ಈಗ ಹೇಳ್ಬೇಕಾರೆ 17 ಲಕ್ಷ ಸಬ್ಸ್ಕ್ರೈಬರ್ ಅವ್ರ ಚಾನಲು. ಆದರೂ ಕೂಡ ಅವರು ಈಗ ಫಸ್ಟ್ ಏನು ಮಾಡ್ತಾಯಿದ್ರು, ಅವರು ಸಣ್ಣ ಫೋನು ಯೂಸ್ ಮಾಡ್ತಾರೆ, ಆಂಡ್ರಾಯ್ಡ್ ಮೊಬೈಲು ಯೂಸ್ ಮಾಡ್ತಾಯಿದ್ರು. ಈಗ ಅವರು ನೋಡಿ ಯಾವ ಥರ ಇದ್ದಾರೆ ಅವರು ಹೇಳ್ಬೇಕಾರೆ ಎಲ್ಲ ಯೂಟ್ಯೂಬರ್ಸ್ ಇದ್ದಾರೆ, ಹಿಂದಿ ಯೂಟ್ಯೂಬರ್ಸ್ ಅವರೇ ಫೇಮಸ್. ಹೇಳ್ಬೇಕಾರೆ ಈಗ ಅವರೇ ಫೇಮಸ್ಸು. ಈಗ ನೋಡಿ ಅವರು 17 ಲಕ್ಷ ಸಬ್ಸ್ಕ್ರೈಬ್, ಅವರಲ್ಲಿ 15 ಲಕ್ಷ ಸಬ್ಸ್ಕ್ರೈಬ್ ಇದ್ದರೂ ಕೂಡ ಅವರು ವಿಡಿಯೋ ಮಾಡೋದು ಬಿಡೋಲ್ಲ. ಯಾಕಂದರೆ ಅವರು ಫಸ್ಟೇ ಸ್ಟಾರ್ಟಿಂಗ್ ನಮ್ಮ ಥರನೇ ವಿಡಿಯೋ ಮಾಡಿದ್ದಾರೆ. ಅವರು ನಮ್ಮ ಥರನೇ ವಿಡಿಯೋ ಮಾಡಿ ಅವರು ಕೂಡ ಈ ಸ್ಟೆಪ್ಪಿಗೆ ಬಂದಿದ್ದಾರೆ. ಈಗ ಹೇಳ್ಬೇಕು ಅಂದರೆ ಅವರು ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ. ಹೇಳ್ಬೇಕಾರೆ ನೀವು ಕೂಡ ಯೂಟ್ಯೂಬರ್ಸ್ ಆಗ್ಬೋದು, ನೀವು ಕೂಡ ಯೂಟ್ಯೂಬರ್ಸ್ ಆಗ್ತೀರಾ. ಏನೂ ಇಲ್ಲ, ಜಸ್ಟ್ ನೀವು ಏನು ಅಂತ ಮೊಬೈಲ್ ಬೇಕು, ಅದನ್ನ ಬೇಕು, ಯಾವುದೂ ಏನು ಸುಮ್ಮನೆ ಕೈ ಹಾಕಿ ಕುಂಡ್ರಕ್ಕೆ ಹೋಗಬೇಡಿ. ಹೇಳ್ಬೇಕಂದ್ರೆ ನಿಮ್ಮಲ್ಲಿದ್ದಂಥ ಟ್ಯಾಲೆಂಟ್ ಶೇರ್ ಮಾಡಿ, ಹೇಗೋ ಶೇರ್ ಮಾಡಿ. ಹೇಳ್ಬೇಕಾರೆ ನಿಮಗೆ ಸ್ಟ್ಯಾಂಡೇ ಬೇಕಂತೇನಿಲ್ಲ. ಹೇಳ್ಬೇಕಾರೆ ಇನ್ನೊಬ್ಬರು ಯಾರಾದರೂ ಕೈಲೇ ಮೊಬೈಲ್ ಹಿಡಿಸಿ ವಿಡಿಯೋ ಮಾಡ್ಬೋದು. ನಾನು ಸ್ಟಾರ್ಟಿಂಗ್ ಹಿಂಗೆ ಮಾಡಿದ್ದೀನಿ. ಬೇಕಾದ್ರೆ ನಾನು ಪ್ರತಿಯೊಂದು ವಿಡಿಯೋ ಮಾಡಿ, ಇಲ್ಲಾಂದ್ರೆ ನಾನು ನಿಮ್ಮ ಹತ್ತಿರ ಕಿಟಕಿ ಎಲ್ಲಾದರೂ ಕಿಟಕಿಗೆ ಹಚ್ಚಿ ಮೊಬೈಲ್ ವಿಡಿಯೋ ಮಾಡಿ ನಾನು ಅದನ್ನ ಕೂಡ ಮಾಡಿದ್ದೀನಿ. ಸ್ಟಾರ್ಟಿಂಗು ಸ್ಟ್ಯಾಂಡು ನನ್ನ ಹತ್ರ ಅಮೌಂಟ್ ಇತ್ತು, ತೊಗೊಂಡಿನಿ. ಮತ್ತು ಈ ಬಲ್ ತೋರಿಸಿದ್ನಲ್ಲ, ಈ ಬಲ್ ಮಾತ್ರ ಬೇಕಾಗಿತ್ತು. ಯಾಕೆ ಬೇಕಾಗಿತ್ತು ಅಂದರೆ ನಿಮ್ಮ ಹತ್ರ ನಾನು ಹೇಳೋ ನನ್ನ ಫೇಸು ಕ್ಲಿಯರ್ ಕಾಣ್ತಾ ಇಲ್ಲ, ನಿಮಗೆ ಕ್ಲಿಯರ್ ಕಾಣ್ತಾ ಇಲ್ಲ ಅಂತ ಅದನ್ನು ಕೂಡ ಬಿಟ್ಟಿಲ್ಲ, ನಾನು ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ನನ್ನಲ್ಲಿದ್ದಂಥ ಟ್ಯಾಲೆಂಟ್ ಒಂದು ವಿಡಿಯೋ ಮಿಸ್ ಆದರೆ ನಿಮಗೆ ಇದಾಗುತ್ತೆ. ಒಂದು ದಿನಕ್ಕೆ ಒಂದೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಎರಡು ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ ಚೆಕ್ ಮಾಡಿ ನೀವು. ಯಾಕೆಂದರೆ ನನಗೂ ಅಷ್ಟಕ್ಕಷ್ಟೇ ಇದ್ರೂ ಕೂಡ ನಾನು ನನ್ನ ಟ್ಯಾಲೆಂಟ್ ನಿಮಗೋಸ್ಕರ ಶೇರ್ ಮಾಡೋ ಸಲ ವಿಡಿಯೋ ಮಾಡ್ತೀನಿ. ಯಾರಿಗೂ ಕೂಡ ನಾನು ಫಾಲೋವರ್ಸ್ ಪ್ರತಿಯೊಂದು ಯೂಟ್ಯೂಬರ್ಸ್ ಯಾರು ನನ್ನ ಕಮೆಂಟ್ ಹಾಕಿರೋ ಕೂಡ ಎಲ್ಲರೂ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ಸ್ ಬ್ರೋ, ಎಲ್ಲರಿಗೆ ಕಮೆಂಟ್ ಹಾಕ್ತೀನಿ ನಾನು, ಯಾರಿಗೂ ಇಲ್ಲ. ನೀವು ಅನಿಸ್ಬಾರ್ದು ನಿಂದೇನು ಬ್ರೋ 1700K ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದಾರ, ಆದರೂ ಕೂಡ ನಿಮ್ಮ ಚಾನಲ್ ಮಾನಿಟೇಷನ್ ಎಲ್ಲ ಇದನ್ನಾಗಿಲ್ಲ ಅಂತ ಕೇಳ್ತಾರೆ. ಹೇಳ್ಬೇಕಾರೆ ಮಾನಿಟೇಷನ್ ಏನೂ ಸಂಬಂಧ ಇಲ್ಲ. ಹೇಳ್ಬೇಕಾರೆ ನಾನು ಮಾನಿಟೇಷನ್ ಆಗಿಲ್ಲ, ನನ್ನ ಚಾನಲ್ ಏನಾದರೂ ಕೂಡ ಆಗಿಲ್ಲ. ಹೇಳ್ಬೇಕಾರೆ ನಂದು ಸ್ವಲ್ಪ ಇದನ್ನಾಗಿದೆ. ಹೇಳ್ಬೇಕಾರೆ ಮಾನಿಟೇಷನ್ ಆಗಿಲ್ಲ. ನೀವು ಪ್ರತಿಯೊಂದು ನನ್ನ ವೀಡಿಯೋ ನೋಡ್ಬೋದು, ನಾನು ಪ್ರತಿಯೊಂದು ಹಾಕಿದ್ದೀನಿ. ಮಾನಿಟೇಷನ್ ಆಗಿಲ್ಲ ನನ್ನ ಚಾನಲ್ದು ಇನ್ನೂ. ಹೇಳ್ಬೇಕಾದ್ರೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಇದೆ. ಆದರೆ ಯಾರು ಇನ್ನೊಬ್ರು ಯೂಟ್ಯೂಬರ್ಸ್ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರದ್ದು ನನ್ನ ಮಾತ್ರ ವಾಚ್ ಟೈಮ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಬ್ರೋ. ಹೇಳ್ಬೇಕಾದ್ರೆ ನನ್ನ ಫಾಲೋವರ್ಸ್ ಯಾರು ಇದ್ದಾರೆ ಅವರು ಎಲ್ಲರಿಗೆ ಈ ವಿಡಿಯೋ ನೋಡೋರು ಎಲ್ಲರೂ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಹೇಳ್ಬೇಕಾರೆ ನನ್ನ ಹತ್ರ ಏನಿದೆ ಅದನ್ನು ಮುಚ್ಚಿ ಮರೆ ಮಾಡೋದು ಏನಿದೆ, ಅದರಲ್ಲೇ ಏನಿದೆ ಇದ್ದಿದ್ದು ಹೇಳಬೇಕು. ಏಕೆಂದರೆ ನನ್ನ ಫಾಲೋವರ್ಸ್ಗೆ ನಾನು ಶೇರ್ ಮಾಡಬೇಕು. ನನ್ನಲ್ಲಿ ಇದ್ದಂತೆ ಎಲ್ಲ ಅವ್ರಿಗೆ ಶೇರ್ ಮಾಡಿದಾಗ ಕೂಡ ಅವರು ನನ್ನ ಜೊತೆ ಮಾತಾಡೋಕ್ಕೆ, ನನ್ನ ವಿಡಿಯೋ ನೋಡೋಕ್ಕೆ ಅವ್ರಿಗೆ ಇಷ್ಟ ಆಗುತ್ತೆ. ಹೇಳ್ಬೇಕಾರೆ ನಂದು ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಹೇಳ್ಬೇಕಾರೆ ಯಾರು ಕಮೆಂಟ್ ತುಂಬ ಜನ ಕಮೆಂಟ್ ಹಾಕಿರು, ನಂದು ಹೇಳ್ಬೇಕಾರೆ ಕೈ ಮುಗಿತೀನಿ, ನಂದು ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಮೊದಲನೇ ಮಾತು, ವಾಚ್ ಟೈಮ್ ಕಂಪ್ಲೀಟೇ ಆಗಿಲ್ಲ. ಹೇಳ್ಬೇಕಾರೆ ಆದರೂ ಕೂಡ ಸಬ್ಸ್ಕ್ರೈಬ್ ಕಂಪ್ಲೀಟ್ ಇದ್ದಾರೆ, ಅದು ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಆಗಿದೆ, ಆಗೋಗೂ ಆಗಿದೆ. ಎಲ್ಲ ಯೂಟ್ಯೂಬರ್ಸ್ ಕೇಳೋದು ಏನಂದರೆ, ನೀವು ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದನ್ನು ಬಿಡಬೇಡಿ. ಹೇಳ್ಬೇಕಾರೆ ಬ್ಯಾಕ್ಗ್ರೌಂಡ್ ಏನೂ ಬೇಕಾಗಿಲ್ಲ, ಯಾರ್ದು ಏನು ನಿಮ್ಮ ಬ್ಯಾಕ್ಗ್ರೌಂಡ್ ನೋಡೋಲ್ಲ, ಇದನ್ನು ನೋಡೋಲ್ಲ, ನಿಮ್ಮ ಶರ್ಟ್ ನೋಡೋಲ್ಲ, ಇದು ನೋಡೋಲ್ಲ. ಹೇಳ್ಬೇಕಾರೆ ನಿಮ್ಮಲ್ಲಿ ಇದ್ದಂಥ ಟ್ಯಾಲೆಂಟ್ ನೋಡಿ ನಿಮ್ಮನ್ನ ಇಷ್ಟಪಡ್ತಾರೆ, ಇದನ್ನ ಹೊರತು ಏನೂ ಮಾಡಲ್ಲ. ಹೇಳ್ಬೇಕಾರೆ ನಾನು ಈ ವಿಡಿಯೋ ಮಾಡಬೇಕಂತ ಮಾಡಿದ್ದೀನಿ. ಯಾಕೆಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ನನ್ನಲ್ಲಿ ಇದ್ದಂಥ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಇದನ್ನ ಬಿಟ್ಟು ನನ್ನ ಹತ್ತಿರ ಏನೂ ಇಲ್ಲ. ಹೇಳ್ಬೇಕಾರೆ ಇಷ್ಟು ಹೇಳ್ತಾ ಇವತ್ತು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ತಿದ್ದೀನಿ. ಇವತ್ತು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಕೆಲವಷ್ಟು ಜನರಿಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂದ್ರೆ, ಯಾರ್ದು ಕೂಡ ನೀವು ಇದನ್ನ ನೋಡಿ ಮಾಡಬೇಡಿ. ಅವರು ವಿಡಿಯೋ ನೋಡಿ, ಪ್ರತಿಯೊಬ್ಬ ಯೂಟ್ಯೂಬರ್ಸ್, ಕನ್ನಡ ಯೂಟ್ಯೂಬರ್ಸ್ ವಿಡಿಯೋ ನೋಡಿ, ಅವರಲ್ಲಿ ಟ್ಯಾಲೆಂಟ್ ಇರುತ್ತೆ. ಟ್ಯಾಲೆಂಟಿಗೆ ಒಂದು ಸ್ವಲ್ಪ ನೀವೇನು ಮಾಡ್ಬೇಕಂದ್ರೆ ಒಂದು ಸ್ಟೆಪ್ಪಿಗೆ ಅವರಿಗೆ ಸಪೋರ್ಟ್ ಕೊಡಿ, ಹಿಂದೆ ನಿಂತು ಸಪೋರ್ಟ್ ಮಾಡಿ. ಎಲ್ಲ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿದರೆ ಅವರು ಕೂಡ ನಮ್ಮ ಕನ್ನಡದಲ್ಲಿ ದೊಡ್ಡ ಯೂಟ್ಯೂಬರ್ಸ್ ಆಗೋ ಚಾನ್ಸ್ ತುಂಬ ಇದೆ. ಹೇಳ್ಬೇಕಾರೆ ಇಷ್ಟೇ ಕೇಳ್ಕೊಳ್ಳೋದು ನಂದು. ಯಾರಾದರೂ ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ದಾರೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ. ಎಲ್ಲ ಯೂಟ್ಯೂಬರ್ಸ್ಗೆ ನಂದು ಏನೇನಿದೆ ಎಲ್ಲ ಶೇರ್ ಮಾಡಿದ್ದೀನಿ. ಖುಷಿಯಾಗಿದೆ. ನಾನು ಹೇಳೋದು ನಿಮಗೆ ಏನು ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ನಂದು ಹೇಗಿದೆ ಎಲ್ಲ ಸೆಟಪ್ಪು ಕಿಟಪ್ಪು ಎಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಎಲ್ಲ ನನ್ನಲ್ಲಿ ಇದ್ದಂಥ ಟ್ಯಾಲೆಂಟು ಇನ್ನೂ ಕೂಡ ನಾನು ನಿಮಗೋಸ್ಕರ ಒಳ್ಳೆ ವಿಡಿಯೋ ಮಾಡ್ತೀನಿ. ಇನ್ನೂ ಕೂಡ ಮಾಡ್ತೀನಿ. ನನಗೆ ಎಷ್ಟೇ ವಿಡಿಯೋ ಮಾಡೋದೇ ಬಿಡೋದಿಲ್ಲ. ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಕರ್ನಾಟಕ.